ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಗುರುವಾರದ ಬ್ಲಾಗು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಗ್ಲೋಸರಿ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ಎಣ್ಣೆದು ಅದನ್ನು ಈಗ ಜಿಯೋ ಮಾರ್ಟಿಂದ ಆರ್ಡ್ರ್ ಕೂಡ ಮಾಡಿಕೊಂಡೆ. ಅದು ಕೂಡ ಈಗ ಬಂತು. ಈಗ ಟೈಮ್ ಬಂತು ಸಾಯಂಕಾಲ 5:30 ಆಯಿತು. ಇವತ್ತು ಕತ್ಲ ರಾತ್ರಿ ಅಲ್ವಾ, ಹಾಗಾಗಿ ಚೋಂಗೆ ಮತ್ತು ಚಿಕನ್ ಅಥವಾ ಮಟನ್ ಯಾವುದಾದ್ರೂ ಮಾಡಿ ದೇವರಿಗೆ ಎಡೆ ಹಾಕ್ತಾರೆ. ನಮ್ಮ ಮನೆಯಲ್ಲಿ ಚಿಕನ್ ಮಟನ್ ತಂದಿದ್ದೆ, ಅಂದರೆ ನಮ್ಮ ತಂಗಿ ಬರತ್ತಾರ, ಹಾಗೆ ಮಮ್ಮಿ ಕೂಡ ತರ್ತಾ ಇದ್ದಾರೆ. ನಮ್ಮ ತಂಗಿ ಮಟನ್ ತಿನ್ನೋದಿಲ್ಲ, ಹಾಗಾಗಿ ಅವಳಿಗೋಸ್ಕರ ಚಿಕನ್ ತರಿಸಿದ್ದಾರೆ. ಈಗ ಎರಡು ಕೂಡ ಮಾಡ್ಕೋಬೇಕು. ಇಲ್ಲಿ ಒಂದು ಅರ್ಧ kg ಅಷ್ಟು ಚಿಕನ್ನು ಹಾಗೆ 1 kg ಅಷ್ಟು ಮಟನ್ನ ತೊಗೊಂಬಂದೀವಿ. ಈ ಮೊಹರಂ ಹಬ್ಬನ ಒಬ್ಬೊಬ್ಬರು ಮಾಡ್ತಾರೆ, ಒಬ್ಬೊಬ್ಬರು ಆಚರಣೆ ಮಾಡೋದಿಲ್ಲ. ನಾವು ಚಿಕ್ಕ ವಯಸ್ಸು ಅಂದರೆ ನಮ್ಮ ತಿಳುವಳಿಕೆ ಬಂದಾಗಿಂದ ನಮ್ಮ ಮನೆಯಲ್ಲಿ ಎಲ್ಲರೂ ಮೊಹರಂ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾಗಿ ನಾವು ಕೂಡ ಈಗ ಅದನ್ನೇ ಪಾಲಿಸ್ಕೊಂಡು ಬರ್ತಾಯಿದ್ದೀವಿ. ಅಂದರೆ ಇಲ್ಲಿ 3 ದಿನದ ಜಾರ್ತ ಅಥವಾ ಕತ್ತಲ ರಾತ್ರಿ, ಅದು ಮತ್ತು ನೆಕ್ಸ್ಟ್ ದಿನ ಒಂದಿನ, ಆಮೇಲೆ 3 ದಿನದ ಜಾರ್ತ ಮತ್ತು 10 ದಿನ ಮತ್ತು 1 ತಿಂಗಳು ಕಡಿಮೆ ಅಂತಲೂ ಈ ಥರ ಮಾಡ್ತಾರೆ. ನಾವೆಲ್ಲ ಮನೆಯಲ್ಲಿ ಯಾವ ಥರ ಮಾಡೋದು ಅಂತ ಅಮ್ಮ ಮತ್ತು ಮಮ್ಮಿನ ಕೇಳಿಕೊಂಡು ಯಾವಾಗ ಮಾಡಬೇಕು ಅಂತ ಕೇಳಿಕೊಂಡು ಪ್ರತಿದಿನವೂ, ಅಂದರೆ ಅದು ಮಾಡ್ತಾರಲ್ಲ 3 ದಿನದ್ದು 10 ದಿನದ್ದು ಅಂತ ಆ ಟೈಪ್ ಯಾವಾಗಲೂ ಮಾಡ್ತೀವಿ. ಅದನ್ನಷ್ಟೇ ಸೆಲೆಬ್ರೇಟ್ ಮಾಡ್ತೀವಿ. ಕೆಲವೊಂದು ಕಡೆ ಏನು ಮಾಡ್ತಾರೆ, ಹಿಟ್ಟು ಹಾಕ್ಸಿರ್ತೀವಲ್ಲ ಚೊಂಗೆ ಹಿಟ್ಟು, ಅದು ಖಾಲಿವರೆಗೆ ಆಗೋವರೆಗೂ ಮಾಡ್ತಾರೆ. ಕೆಲವೊಂದು ಕಡೆ 41 ದಿನ ಅಂತ ಮಾಡ್ತಾರಲ್ಲ, ಅದನ್ನು ಕೂಡ ಒಬ್ಬೊಬ್ಬರು ಆಚರಣೆ ಮಾಡ್ತಾರೆ. ಹಾಗಾಗಿ ಈ ಕಡೆ ನಾನು ಈಗ ಟೊಮೆಟೊ ಎಲ್ಲ ಕಟ್ ಮಾಡಿಕೊಂಡು ಚೆನ್ನಾಗಿ, ಹಾಗೆ ಚಿಕನ್ ಮಟನ್ ಕೂಡ ವಾಶ್ ಮಾಡಿಟ್ಕೊಂಡಿದ್ದೆ. ಈಗ ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಹಾಕ್ಕೊಂಡು ಅದನ್ನು 2 ರಿಂದ 3 ನಿಮಿಷ ಸ್ವಲ್ಪ ಬೇಯಿಸ್ಕೋಬೇಕು. ಈ ಕಡೆ ಅದನ್ನು ಈಗ ಗ್ಯಾಸ್ ಡೌನ್ ಹಚ್ಕೊಂಡು ಈಗ ಅದನ್ನು ಕೂಡ ಈಗ 2 ರಿಂದ 3 ನಿಮಿಷನ ಕೂಗಿಸ್ಕೊತಾ ಇದ್ದೀನಿ. ಗಾಯ್ಸ್, ಈಗ ನಮ್ಮ ಮಾಮ ಬಂದರು. ನಮ್ಮ ಪಪ್ಪನೂ ಕೂಡ ಬಂದಿದ್ದಾರೆ. ಮತ್ತೆ ಯಾರು ಬಂದರು? ಮತ್ತೆ ಯಾರು ಬಂದ ಹಾಗೆ ಮಮ್ಮಿ ಕೂಡ ಬಂದರು. ಹಾಗೆ ಈ ಸೈಡು ಟೀ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಹಾಗೆ ಅನ್ನ ಕೂಡ ಮಾಡಿಕೊಂಡು ಈ ಸೈಡು ಚೊಂಗೆಕ್ಕೆ ಹಿಟ್ಟು ಕೂಡ ಕಲಿಸಿಟ್ಕೊಂಡಿದ್ದೀನಿ. ಹಾಗೆ ಈ ಸೈಡು ಮಸಾಲೆ ಕೂಡ ರುಬ್ಕೊಂಡಿದ್ದಾಯಿತು. ಈ ಎಕ್ಸ್ಟ್ರಾ ಏನು ಮಸಾಲೆ ಇಲ್ಲ, ನಾರ್ಮಲಾಗಿ ಮಟನ್ ಚಿಕನ್ ಮಾಡ್ಕೊಳುವಾಗ ಮಸಾಲೆ ಹಾಕೋತೀವಲ್ಲ, ಅದೇ ಮಸಾಲನ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಚಾಕೆ ಹಾಲು ಹಾಕ್ಕೊಂಡು ಮಮ್ಮಿ ಕೂಡ ಬಂದಳು, ಹಾಗಾಗಿ ಕೊಡ್ತಾಯಿದ್ದೀನಿ ಅವರಿಗೆ. ಈ ಸೈಡು ಚಿಕನ್ ಕೂಡ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದಾಯಿತು. ಈಗ ಪುಟಾಣಿ ಕೂಡ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈ ಥರ ಬೆಲ್ಲನ ನೋಡ್ಕೋಬೇಕು, ನಾವು ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನ ಬೆಲ್ಲನ ಕುಟ್ಕೊಂಡು ಆ ಪುಟಾಣಿ ಹಿಟ್ಟಿರುತ್ತಲ್ವ ಅದಕ್ಕೇ ಹಾಕೋಬೇಕು. ಎರಡೂ ಸೇರಿ ಮತ್ತೆ ಮಿಕ್ಸಿನ ಮಾಡಿಕೊಂಡ್ರೆ ಈ ಸೈಡು ಚೊಂಗೆ ಮೇಲೆ ಹಾಕೋದಕ್ಕೆ ರೆಡಿ ಆಗುತ್ತೆ. ಹಾಗೆ ಈ ಕಡೆ ಹಿಟ್ಟು ಕಲಸಿಟ್ಕೊಂಡಿದ್ನಲ್ಲ, ಅದನ್ನು ಸ್ವಲ್ಪ ಸ್ವಲ್ಪ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು, ಅಂದರೆ ಚಪಾತಿಗೆ ತೊಗೊತೀವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ತೊಗೋಬೇಕು, ಅಂದರೆ ತೆಳು ಮಾಡ್ಕೊಂಡಂಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈ ಸೈಡು ಗ್ಯಾಸ್ ಕೂಡ ಹಚ್ಕೊಂಡು ಹಂಚಿರುತ್ತೆ ಅಲ್ವಾ ಚೊಂಗೆ ಮಾಡೋದು, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈಗ ಒಂದು ಹಿಟ್ಟು ಉಳ್ಳಿನ ತಗೊಂಡು ಚೆನ್ನಾಗಿ ಲಟ್ಟಿಸ್ಕೋಬೇಕು. ಈ ಥರ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ರೆ ಚೊಂಗೆ ಕೂಡ ಎರಡು ಸೈಡು, ಅಂದರೆ ಚಪಾತಿ ಹೇಗೆ ಬೇಯಿಸ್ತೀವಲ್ಲ ಆ ಥರನೇ ಬೇಯಿಸ್ಕೋಬೇಕಿದು. ಈಗ ಚೊಂಗೆ ಕೂಡ ರೆಡಿ ಆಗುತ್ತೆ. ನಮ್ಮ ಅಂಟಿ ಬಂದರು ಹೆಲ್ಪ್ ಮಾಡೋಕ್ಕೆ.
ಹಾಗೆ ಈ ಸೈಡು ನಾವು ಚೌಂಗೆ ಮಾಡಿಕೊಟ್ಮೇಲೆ ಅದಕ್ಕೆಲ್ಲ ಮೇಲೆ ಸ್ವೀಟ್ನ ಹಾಕ್ತಾಯಿದ್ದಾರೆ. ಏನಿಲ್ಲ, ಇದಕ್ಕೆ ಬೆಲ್ಲದ ಹಾಲು ಇರುತ್ತೆ ಅಲ್ವಾ, ಸ್ವಲ್ಪ ಬೆಲ್ಲಕ್ಕೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಬೆಲ್ಲದ ಹಾಲು ಅಂತಾರೆ. ಫಸ್ಟ್ ಅದನ್ನು ಹಾಕ್ಕೊಂಡು ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಇದಕ್ಕೆ ನಾವು ಮಾಡ್ಕೊಂಡಿದ್ವಲ್ಲ ಪುಟಾಣಿ ಮತ್ತು ಬೆಲ್ಲ ಮಿಕ್ಸಿ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ನೆಕ್ಸ್ಟ್ ಅದನ್ನು ಫುಲ್ ಎಲ್ಲ ಕಡೆಯೂ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುರಿದಿರುವಂಥ ಕೊಬ್ಬರಿನೂ ಹಾಕೋಬೇಕು. ನಂತರ ಅದಕ್ಕೆ ಗಸಗಸೆ ಹುರ್ಕೊಂಡಿರಬೇಕು, ಅದನ್ನು ಕೂಡ ಹಾಕ್ಕೊಂಡು ಮೇಲೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ರೆ ಈ ಕಡೆ ಚೋಂಗಕ್ಕೆ ಸ್ವೀಟ್ ಹಚ್ಚೋದು ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ. ಹಾಗೆ ಈ ಸೈಡು ಪೂಜೆಗೆ ಅಂತ ಎಡೆಗೆ ಸಿದ್ಧ ಮಾಡ್ಕೋತಾ ಇದ್ದೀವಿ. ಮುಂದೆ ಬೆಂಕಿ ಐತಿ ಸ್ವಲ್ಪ ದೋಸೆ ನೋಡ. ಇನ್ನೊಂದು ಸ್ವಲ್ಪ ಹಾಕ್ಲೇನ? ಸಾಕು ಸಾಕು ಹಾಂ ಸಾಕು. ಗ್ಲಾಸಿಗೆ ಹಚ್ಚಿ ಜಿಗಿಟ್ ನೋಡ್ಮ ಅದಕ್ಕೆ ಇದು ಅಲ್ಲ ಸಾಪ ಮಮ್ಮಿ ಗ್ಯಾಸ್ 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 ಅನ್ಯ ಹಚ್ಚಕ್ಕಂತ ಜಿಗಿತ. ವಾವ್, ಸ್ವಾಮಿಗೆ ಮಟನ್ ಹಾಕ್ತಾರಿಲ್ಲ? ಹಾಕ್ತಾರು ಹಾಂ ಹಾಕ್ತಾರು. ದೇವ್ರಿಂದ್ರೊಳಗೆ ಅಡ್ಡ ಬರ್ತಾವ. ಮಮ್ಮಿ ಮಮ್ಮಿ ಆಂಟಿ ಅಮ್ಮ ಮಾ. ಈಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಇದು ಹಚ್ಚಿದ್ದು ಚೊಂಗೆ, ಹಾಗೆ ಇವಿಷ್ಟು ಸೊಪ್ಪನ್ನು, ಹಾಗೆ ಇದು ಎಡೆಗೆ ರೆಡಿ ಮಾಡ್ಕೊಂಡಿದ್ವಿ. ಇದೆ ಈರುಳ್ಳಿ ಮತ್ತು ಲಿಂಬೆಹಣ್ಣು, ಹಾಗೆ ರೈಸ್, ಚಿಕನ್, ಹಾಗೆ ಇದು ಮಟನ್. ಯಾಕ ನಿಲ್ಲ ಮಾಡಬಾರ್ದಂಗೆ. ಒಂದು ತುಂಬಿದ್ದ ಚರಿಗೆನ ತೊಗೊಂಡು ಅದಕ್ಕೆ ಸ್ವಲ್ಪ ನೆಲಕ್ಕೆ ನೀರು ಹಾಕ್ಕೊಂಡು ಫುಲ್ ಅದಕ್ಕೆಲ್ಲ ನೀಟಾಗಿ ಒರೆಸ್ಕೊಂಡು ಈಗ ನಾವು ಮಾಡಿರ್ತೀವಲ್ಲ ರೆಡಿ ಆ ಎಡೆನ ಇಡ್ತಾರೆ. ಮನೆಗ ಹಾಕ್ಬೇಕಲ್ಲೇ ಶೇಂಗಾ ಒಟ್ಟು ಏನಾರ ಇರಬೇಕನ್ನೋದು. ಸರಿ ಬರೀ ತಳದಕ್ಕ ಕಾಳು ನಾನು ಮಾಡಿ ನಾನು ಫಸ್ಟ್ ಮಾಡಿ ಅಕ್ಷರ ಇವೆಚ್ಚು ಹೆಚ್ಚು ಸರಿ ಹೋ. ಹೋಮ ನೀನು ನೀವು ಹಚ್ಚು ಹಚ್ಚು ಮಾಡಪ್ಪ ಬಿಡ ಮಾಡ. ಹಾಂ ಅಷ್ಟ ಹಾಕಿ ನಮಸ್ಕಾರ ಮಾಡ್ಬಿಡು, ಬಗ್ಗೆ ನಮಸ್ಕಾರ ಮಾಡು. ಓ ಖುಷಿ ಇತ್ತಾಗಿತ್ತಮ್ಮ ಇತ್ತಾವಳು ಬಗ್ಗೆ ನಮಸ್ಕಾರ ಮಾಡು.
ಹಾಗೆ ಎಲ್ಲರೂ ಪೂಜೆ ಮುಗಿಸ್ಕೊಂಡ ನಂತರ ಬಾಯ್ಸ್ ಇರ್ತಾರಲ್ಲ ಪಕ್ಕೀರು ಅಂತ ಆಗಿರ್ತಾರೆ ಅವರು ಎಡೆ ಮುಟ್ಟಬೇಕು. ಈ ಥರ ಎಲ್ಲ ಪೂಜೆ ಮುಗಿಸ್ಕೊಂಡು ಒಂದೊಂದು ಸ್ವಲ್ಪ ಎಲ್ಲರಿಗೂ ಪ್ರಸಾದನ ಹಂಚೋದು, ಇದನ್ನೇ ಎಡೆ ಮುಟ್ಟೋದು ಅಂತಲೇ ಹೇಳ್ತಾರೆ. ಹಾಗೆ ಎಲ್ಲರೂ ಕೂಡ ಎಡೆನ ಮುಟ್ಟಿದ್ರು ಪಕ್ಕೀರು. ಹಾಗೆ ಎಲ್ಲರೂ ಊಟ ಕೂಡ ಮುಗಿಸ್ಕೊಂಡ್ವಿ. ಇವತ್ತಿಂದು ದಿನ ನಮ್ದು ಇದಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ದಲ್ಲಿ. ಥ್ಯಾಂಕ್ ಯು.